ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಎತ್ತರದ ಆದಿಯೋಗಿ ಶಿವನ ವಿಗ್ರಹದ ಸುತ್ತ ಒಂದು ಸುತ್ತು ಹಾಕೊಂಡು ಬರೋಣ. ತಮಿಳುನಾಡಿನ ಕೊಯಂಬತ್ತೂರಿನಿಂದ 30 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಆದಿಯೋಗಿಯವರ ಶಿವನ ಸ್ಟ್ಯಾಚ್ಯೂ ಇದು. ಶಿವನ ವಿಗ್ರಹ ಧ್ಯಾನ ಭಂಗಿಯಲ್ಲಿ ಕುಳಿತಿರುವಂತಹ ಈ ವಿಗ್ರಹ 112 ಅಡಿ ಎತ್ತರದ ಶಿವನ ವಿಗ್ರಹವಾಗಿದೆ. ಸುತ್ತಲೂ ಪರ್ವತಗಳಿಂದ ಕೂಡಿರುವಂತಹ ಪ್ರದೇಶ ಇದು. ಸುಂದರ ಪರಿಸರದ ಬೆಟ್ಟಗಳ ನಡುವೆ ಶಿವನ ವಿಗ್ರಹವನ್ನ ನಾವು ನೋಡಬಹುದು. ಸುತ್ತಲೂ ಬೆಟ್ಟ ಇರೋದ್ರಿಂದ ಮಧ್ಯ ಶಿವನ ವಿಗ್ರಹ ಎದ್ದು ಕಾಣಿಸುತ್ತೆ. 112 ಅಡಿ ಎತ್ತರದ ಈ ವಿಗ್ರಹವನ್ನ ನೋಡೋದಕ್ಕೆ ಕಣ್ಣುಗಳೆರಡು ಸಾಕಾಗೋದಿಲ್ಲ. ಶಿವನ ಮೂರ್ತಿಯ ಎತ್ತರ 112. ಇದು ಯೋಗದ 112 ವಿಧಾನಗಳನ್ನ ತಿಳಿಸುತ್ತೆ. ಇಶಾ ಫೌಂಡೇಶನ್ನ ಸಂಸ್ಥಾಪಕರಾದಂತಹ ಸದ್ಗುರು ಜಗ್ಗಿ ವಾಸುದೇವ್ರವರು ಈ ಆದಿಯೋಗಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಮನಸ್ಸಿಗೆ ಯಾವುದೇ ರೀತಿಯ ಟೆನ್ಷನ್ನು, ಸ್ಟ್ರೆಸ್ಸು ಇದ್ರೂ ಕೂಡ ಈ ವಿಗ್ರಹದ ಮುಂದೆ ಬಂದು ನಿಂತ್ಕೊಂಡ್ರೆ ಎಲ್ಲವೂ ಮಾಯವಾಗುತ್ತೆ. ಆಕರ್ಷಕವಾದ ಶಿವನ ಸ್ಟ್ಯಾಚ್ಯೂ ಮುಂದೆ ಕುಳಿತು ಧ್ಯಾನಿಸ್ತಾ ಇದ್ರೆ ಮನಸ್ಸಿಗೆ ಏನೋ ಒಂದು ರೀತಿಯ ಹಗುರವಾದ ಭಾವ. ಯೋಗದ ಮೂಲವಾಗಿರುವ ಆದಿಯೋಗಿ ಶಿವನ ವಿಗ್ರಹದ ಮುಖದ ಪ್ರತಿಮೆ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಮುಖದ ಪ್ರತಿಮೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಶಾ ಫೌಂಡೇಶನ್ನ ಸಂಸ್ಥಾಪಕರಾದಂತಹ ಜಗ್ಗಿ ವಾಸುದೇವರವರು ಸ್ವತಃ ಈ ವಿಗ್ರಹವನ್ನ ಅವರೇ ವಿನ್ಯಾಸಗೊಳಿಸಿದ್ದಾರೆ. ಇದು ಹುಕ್ಕಿನ ಪ್ರತಿಮೆ. ಸುಮಾರು 500 ಟನ್ ಹುಕ್ಕನ್ನ ಈ ವಿಗ್ರಹಕ್ಕೆ ಬಳಸಲಾಗಿದೆ. ಫೆಬ್ರವರಿ 24, 2017ರಲ್ಲಿ ಈ ವಿಗ್ರಹ ಲೋಕಾರ್ಪಣೆಗೊಂಡಿದೆ. ಇದನ್ನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ್ರು. ವಿಶ್ವದಾದ್ಯಂತ ಜನರು ಇಲ್ಲಿ ಬಂದು ಹೋಗುತ್ತಾರೆ. ವಿಶ್ವಪ್ರಸಿದ್ಧವಾದಂತಹ ಶಿವನ ವಿಗ್ರಹವನ್ನ ನೋಡಲು ಹಲವಾರು ದೇಶಗಳಿಂದ ಪ್ರವಾಸಿಗರು ಬಂದು ಹೋಗುತ್ತಾರೆ. ಇಲ್ಲಿನ ಶಿವನ ಪ್ರತಿಮೆ ಮತ್ತು ಇಲ್ಲಿರುವ ಯೋಗ ಕೇಂದ್ರ ಇಲ್ಲಿಯ ಆಕರ್ಷಣೆ. ಹಾಗೂ ಈ ವಿಗ್ರಹದ ಕೆಳಭಾಗದಲ್ಲಿ ಒಂದು ಚಿಕ್ಕ ದೇವಾಲಯವಿದೆ. ಆಕರ್ಷಣೀಯವಾದಂತಹ ಈ ದೇವಾಲಯದ ಒಳಗೂ ಕೂಡ ಮುಂದೆ ಕುಳಿತು ಧ್ಯಾನಿಸಬಹುದು. ವಿಶಾಲವಾದಂತಹ ಹೊರಾಂಗಣ ಪ್ರದೇಶ, ಸುತ್ತಲೂ ದೊಡ್ಡದಾದಂತಹ ಜಾಗ ಇರೋದ್ರಿಂದ ಎಷ್ಟು ಜನ ಬೇಕಾದರೂ ನಿಂತು, ಎಷ್ಟು ದೂರದಲ್ಲಿ ನಿಂತರೂ ಕೂಡ ಶಿವನ ವಿಗ್ರಹ ಅದ್ಭುತವಾಗಿ ಕಾಣಿಸುತ್ತೆ. ಇನ್ನು ಶಿವನ ಕತ್ತಿನಲ್ಲಿ ಇರುವಂತಹ ರುದ್ರಾಕ್ಷಿ ಮಾಲೆ, ಇದು ನಿಜವಾದ ರುದ್ರಾಕ್ಷಿಗಳಿಂದಲೇ ತಯಾರಿಸಿದಂತಹ ರುದ್ರಾಕ್ಷಿ ಮಾಲೆ. ಅದು ಈ ಸುಂದರ ಹೊರಾಂಗಣ ಪ್ರದೇಶ, ಸುತ್ತಲೂ ಬೆಟ್ಟಗುಡ್ಡಗಳು ಭಕ್ತಾದಿಗಳನ್ನು ಆಕರ್ಷಿಸುತ್ತೆ. ಹಾಗೂ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ತ್ರಿಶೂಲಗಳನ್ನು ನಾವಿಲ್ಲಿ ಕಾಣಬಹುದು. ವಿಗ್ರಹದ ಸುತ್ತಲೂ ಕೂಡ ತ್ರಿಶೂಲಗಳನ್ನು ಇರಿಸಲಾಗಿದೆ. ಇಂಥ ಒಂದು ಒಳ್ಳೆ ಪ್ಲೇಸನ್ನು ನೀವು ನೋಡಿಲ್ಲ ಅಂತಂದರೆ ಲೈಫು ಫುಲ್ಫಿಲ್ ಆಗಲ್ಲ. ಮತ್ತೆ ತಡ, ಒಮ್ಮೆ ಆದರೂ ಭೇಟಿ ಕೊಡಿ.